ಆಮೇಲೆ ಈ ದೇಶದ ಎಲ್ಲ ಜನರನ್ನ ಒಟ್ಟು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಅಂತ ಹೇಳಿ ನರೇಂದ್ರ ಮೋದಿ ಇದೀನಿ ಹೇಳುದು. ಅವ್ರ ಪಾರ್ಟಿಯವರೇ ಯತ್ನಾಳ್ ಅಂತ ಇದ್ದಾರೆ ಬಿಜಾಪುರದವರು. ಅವ್ರು ಏನ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು ನಮ್ಮ ಆಫೀಸಿಗೆ ಬರಬೇಡಿ, ಟೋಪಿ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ, ಬುರ್ಕ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ. ನೋಡಿ ಯಾರು ಹೇಳೋರು ಇದನ್ನ? ಮಿಸ್ಟರ್ ಯತ್ನಾಳ್. ಯಾವ ಪಾರ್ಟಿಯವರು ಇವರು? ಅವ್ರ ಮೇಲೆ ಅವರು ಕ್ರಮ ತಗೊಂಡ್ರ? ಮಿಸ್ಟರ್ ಮೋದಿಜಿ ಕ್ರಮ ತಗೊಂಡ್ರ ಅವ್ರ ಮೇಲೆ? ಅನಂತ್ ಕುಮಾರ್ ಹೆಗ್ಡೆ ಎಂಪಿ, ಈಗಲೂ ಎಂಪಿ, ಸಿಟ್ಟಿಂಗ್ ಎಂಪಿ, ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ. 400 ಸೀಟ್ ಬಂದ್ಬಿಟ್ರೆ ಈ ಸಾರಿ ಸಂವಿಧಾನವನ್ನ ಬದಲಾವಣೆ ಮಾಡಿ ಎಸೆದು ಬಿಡ್ತೀವಿ ಅಂತ ಹೇಳಿದ್ರು. ಪಾಪ ಅವನಿಗೆ ಟಿಕೆಟ್ ಕೊಡ್ಲಿಲ್ಲ ಗಿರಾಕಿ. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರಿಗೆ ಮನಸ್ಸಿನಲ್ಲಿರೋದು ಒಂದು, ಮಾತಾಡೋದೇ ಇನ್ನೊಂದು, ಬಾಯಿ ನಿಲ್ಬ ಮಾತಾಡೋದೇ ಇನ್ನೊಂದು. ಇವರ ಹಿಡನ್ ಅಜೆಂಡಾ ಅಂತ ಇದನ್ನೇ ಕರೆಯೋದು ನಾವು. ಆಮೇಲೆ ಈ ದೇಶದ ಎಲ್ಲ ಜನರನ್ನ ಒಟ್ಟು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಅಂತ ಹೇಳಿ ನರೇಂದ್ರ ಮೋದಿ ಇದೀನಿ ಹೇಳುದು. ಅವ್ರ ಪಾರ್ಟಿಯವರೇ ಯತ್ನಾಳ್ ಅಂತ ಇದ್ದಾರೆ ಬಿಜಾಪುರದವರು. ಅವ್ರು ಏನ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು ನಮ್ಮ ಆಫೀಸಿಗೆ ಬರಬೇಡಿ, ಟೋಪಿ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ, ಬುರ್ಕ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ. ನೋಡಿ ಯಾರು ಹೇಳೋರು ಇದನ್ನ? ಮಿಸ್ಟರ್ ಯತ್ನಾಳ್. ಯಾವ ಪಾರ್ಟಿಯವರು ಇವರು? ಅವ್ರ ಮೇಲೆ ಅವರು ಕ್ರಮ ತಗೊಂಡ್ರ? ಮಿಸ್ಟರ್ ಮೋದಿಜಿ ಕ್ರಮ ತಗೊಂಡ್ರ ಅವ್ರ ಮೇಲೆ? ಅನಂತ್ ಕುಮಾರ್ ಹೆಗ್ಡೆ ಎಂಪಿ, ಈಗಲೂ ಎಂಪಿ, ಸಿಟ್ಟಿಂಗ್ ಎಂಪಿ, ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ. 400 ಸೀಟ್ ಬಂದ್ಬಿಟ್ರೆ ಈ ಸಾರಿ ಸಂವಿಧಾನವನ್ನ ಬದಲಾವಣೆ ಮಾಡಿ ಎಸೆದು ಬಿಡ್ತೀವಿ ಅಂತ ಹೇಳಿದ್ರು. ಪಾಪ ಅವನಿಗೆ ಟಿಕೆಟ್ ಕೊಡ್ಲಿಲ್ಲ ಗಿರಾಕಿ. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರಿಗೆ ಮನಸ್ಸಿನಲ್ಲಿರೋದು ಒಂದು, ಮಾತಾಡೋದೇ ಇನ್ನೊಂದು, ಬಾಯಿ ನಿಲ್ಬ ಮಾತಾಡೋದೇ ಇನ್ನೊಂದು. ಇವರ ಹಿಡನ್ ಅಜೆಂಡಾ ಅಂತ ಇದನ್ನೇ ಕರೆಯೋದು ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.